ಪದಗಳನ್ನು ಏರಿಸಿ ಧ್ವನಿಯನ್ನಲ್ಲ. ರೇಸ್ ಯುವರ್ ವರ್ಡ್ಸ್ ನಾಟ್ ಯುವರ್ ವಾಯ್ಸ್. ಇದು ತುಂಬ ತುಂಬ ಇಷ್ಟವಾದ ವಾಕ್ಯ ನನಗೆ. ಯಾಕೆಂದರೆ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ ಕೆಲವು ಸಂದರ್ಭದಲ್ಲಿ ಧ್ವನಿಯನ್ನೇ ಎತ್ತರಿಸಿ ಬಿಡುತ್ತೇವೆ. ಉದಾಹರಣೆ ಕೊಡಬೇಕಾ? ನಮ್ಮ ಖಾಸಗಿ ಚಾನೆಲ್ಗಳನ್ನು ನೋಡಿ, ಖಾಸಗಿ ಟಿವಿಗಳನ್ನು, ಅದರಲ್ಲಿ ಎಲ್ಲದಕ್ಕೂ ಧ್ವನಿಯನ್ನ ಏರಿಸಿ ಏರಿಸಿ ಮಾತನಾಡ್ತಾರೆ. ಅದು ಅಗತ್ಯ ಇಲ್ಲ. ಯಾವಾಗ ಅದು ಅಗತ್ಯ ಇಲ್ಲ ಅಂದರೆ, ನಾವು ಯಾವಾಗ ಪದಗಳನ್ನು ಉನ್ನತೀಕರಿಸ್ತೇವೆ. ನಾನು ಸಾಮಾನ್ಯವಾಗಿ ಎತ್ತರಕ್ಕೇರಿ ಅಂತೀನಿ. ಇಲ್ಲಿ ಪದನ ಎತ್ತರಕ್ಕೇರಿಸಿ ಅಂತ ಹೇಳ್ತಾ ಇದ್ದೀವಿ. ದಟ್ ಮೀನ್ಸ್ ದ ಇಂಪಾರ್ಟೆನ್ಸ್ ಆಫ್ ವರ್ಡ್ಸ್. ಪದಗಳ ಮಹತ್ವವನ್ನು ನಾವು ಅರಿತು ಪದ ಬಳಕೆಯಲ್ಲಿ ಸೂಕ್ತ ಸಂದರ್ಭಕ್ಕೆ ಸೂಕ್ತ ಪದವನ್ನು ಸೇರಿಸೋದಿದೆಯಲ್ಲ, ತುಂಬ ಇಂಪಾರ್ಟೆಂಟ್. ಪದಗಳ ಬಗ್ಗೆ ನೀವೆಲ್ಲರೂ ಗಮನ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಜೊತೆಗೆ ಅಸರ್ಟಿವ್ ಕಮ್ಯುನಿಕೇಷನ್ಗೆ ಉದಾಹರಣೆಯಾಗಿ ಕೂಡ ಈ ವಾಕ್ಯವನ್ನು ನಾವು ಬಳಸ್ಕೊತೇವೆ. ಗೊತ್ತಿರಲಿ, ಅಸರ್ಟಿವ್ ಕಮ್ಯುನಿಕೇಷನ್ ಬಗ್ಗೆ ಹೆಚ್ಚು ತಿಳ್ಕೊಬೇಕಂದ್ರೆ ದೃಢತೆಯ ಸಂವಹನ ಅಥವಾ ಅಸರ್ಟಿವ್ ಕಮ್ಯುನಿಕೇಷನ್ ಅಂತ ಅಟ್ಲೀಸ್ಟ್ ಒಂದು 10 ವಿಡಿಯೋಸ್ ಆದರೂ ಸಿಗ್ತದೆ ನಮ್ಮ ಯೂಟ್ಯೂಬಲ್ಲಿ. ಗಮನಿಸಿ, ಯು ವಿಲ್ ಗೆಟ್ ಟು ನೋ. ಓಕೆ, ಸೊ ನಾವು ನಮ್ಮ ಕ್ಲಾಸಲ್ಲಿ ಏನು ಮಾಡ್ತೀವಿ ಅಂದರೆ, ಒಬ್ಬರು ನಿರೂಪಣೆ ಮಾಡೋದಕ್ಕೆ ಕೇಳಿ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಮಾತಾಡೋಕ್ಕೆ ಹೇಳ್ತೇವೆ. ಆ ಜವಾಬ್ದಾರಿನ ವಿಜಯಪುರದ ನೇತ್ರಾವತಿ ಅವರಿಗೆ ಇವತ್ತು ಕೊಡ್ತಾ ಇದ್ದಾರೆ. ಎಸ್ ಮೇಡಮ್. ನಮಸ್ತೆ ಸರ್. ಇವತ್ತಿನ ವಿಷಯ ಜಯಪ್ರಕಾಶ್ ನಗ್ತೇಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಸ್ನೇಹಿತರೆ. ಇವತ್ತಿನ ವಿಷಯ ಪದಗಳನ್ನು ಏರಿಸಿ ಧ್ವನಿಯನ್ನಲ್ಲ ಅಂತ ಹೇಳಿ. ಅಂದ್ರೆ ಪದಗಳ ಬಳಕೆ ಮೃದುವಾಗಿ ಶಕ್ತಿಯುತವಾಗಿ ಹೆಂಗ ನಾವು ಏರಿಳಿತ ಮಾಡ್ತೀವಿ, ಅದ್ರ ಅರ್ಥ ಹೆಂಗ್ ಬರ್ತದ ಅನ್ನೋದು ಪ್ರತಿಯೊಬ್ಬರು ತಮ್ಮದೇ ಆದ ಶೈಲಿಯಲ್ಲಿ ಯಾವ ತರ ನಿರೂಪಣೆ ಮಾಡ್ತಾರ, ಇದ್ರ ಬಗ್ಗೆ ಹೇಳ್ತಾರ ಅಂತ ಕೇಳೋಣ. ಮೊದಲನೇದಾಗಿ ನಮ್ಮ ಸ್ನೇಹಿತರಾದಂತ ಹರಿಪ್ರಸಾದ್ ಸರ್ ಅವ್ರು ಏನ್ ಹೇಳ್ತಾರ ಕೇಳೋಣ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಾಟ್ ಯುವರ್ ವಾಯ್ಸ್, ಇವರು ರೈಸ್ ಯುವರ್ ವರ್ಡ್ಸ್ ಅಂತ ಹೇಳಿದಾಗೆ ನಮ್ಮ ವಾಯ್ಸ್ ಏರಿಸಬೇಕಾಗಿರುವಂತದ್ದು ನಮ್ಮ ಧ್ವನಿಯನ್ನೆಲ್ಲ, ನಮ್ಮ ಪದಗಳನ್ನು ಅಂತ. ನಾವು ಸಮರ್ಥವಾಗಿ ಮಾತಾಡ್ತಿದ್ರೆ ಎದುರುಗಡೆ ಒಂದು ವ್ಯಕ್ತಿ ನಮಗೊಂದು ಗೌರವ ಕೊಡ್ತಾನೆ ಅಂತ. ಸಾಮಾನ್ಯವಾಗಿ ನಾವು ಒಬ್ಬ ವ್ಯಕ್ತಿಯನ್ನ ಸಾಮಾನ್ಯ ರಿಯಾಕ್ಟ್ ಅಂಡ್ ರೆಸ್ಪಾನ್ಸ್ ಅಂತ 2 ಬರ್ತವೆ ಪದಗಳು. ಒಬ್ಬ ವ್ಯಕ್ತಿ ನಮ್ಮ ಏನೋ ಒಂದು ಹೇಳದಂತ ಸಂದರ್ಭದಲ್ಲಿ ತಕ್ಷಣ ನಾವು ರಿಯಾಕ್ಟ್ ಮಾಡದಂತ ಸಂದರ್ಭದಲ್ಲಿ, ನಾವು ಧ್ವನಿಯನ್ನ ಏರಿಸಿದಂತ ಸಂದರ್ಭದಲ್ಲಿ ಅದಷ್ಟು ಪ್ರಭಾವಿತವಾಗುವುದಿಲ್ಲ ಮತ್ತು ಅದು ನಮ್ಮ ಅಸಮರ್ಥತೆಯನ್ನ ಒಂದು ಪ್ರತಿಬಿಂಬಿಸುತ್ತೆ. ಯಾವ ವ್ಯಕ್ತಿ ಸಮಾಧಾನದಿಂದ ಒಂದು ಶಾಂತಿಯಿಂದ ಅವರು ಹೇಳಿರುವಂತ ವಿಷಯಕ್ಕೆ ತಕ್ಕಂತೆ ಪದಗಳನ್ನ, ಸಮರ್ಥ ಪದಗಳನ್ನ ಬಳಸಿ ಅವರಿಗೆ ಸರಿಯಾದ ರೀತಿಯಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ಅಂತಾದ್ರೆ ಅವರು ವ್ಯಕ್ತಿ ಸಾಮರ್ಥ್ಯ, ನಾಯಕತ್ವದ ಗುಣಗಳನ್ನು ಹೊಂದಿರುವಂತವನು ಅಂತ. ಹಾಗಾಗಿ ನಾವು ಮಾತಾಡ್ಬೇಕಾದ ಸಂದರ್ಭದಲ್ಲಿ ನಾವು ಎಷ್ಟೇ ಕೋಪ ಬಂದ್ರು, ಎಷ್ಟೇ ಇರಲು ಸಹ ನಾವು ಸಾವಧಾನದಿಂದ ಪದಗಳ ಮೂಲಕ ಅವ್ರಿಗೆ ಒಂದು ಉತ್ತರ ಕೊಡ್ಬೇಕಾಗುತ್ತೆ. ಆಗ ನಮ್ಮ ನಾಯಕತ್ವ, ನಮ್ಮ ವ್ಯಕ್ತಿತ್ವ, ನಮ್ಮ ಒಂದು ಮಾತಿನ ಕೌಶಲ ಎಲ್ಲವೂ ಸಹ, ನಮ್ಮ ಗೌರವವೂ ಸಹ ಬರುತ್ತೆ ಅಂತಕ್ಕಂಥ ನನ್ನ ಉದ್ದೇಶ. ಥ್ಯಾಂಕ್ ಯು, ಧನ್ಯವಾದಗಳು. ಅದರಂತೆ ಈಗ ಎರಡನೇದಾಗಿ ಪ್ರೇಮಲತಾ ಮೇಡಮ್ ಅವ್ರು ಯಾವ ತರ ಮಾತಾಡ್ತಾರ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಪದಗಳನ್ನು ಏರಿಸಿ ಧ್ವನಿಯನ್ನಲ್ಲ, ಇದು ಬಹಳ ತುಂಬಾ ಚೆನ್ನಾಗಿದೆ. ಈ ಮಾನವನ ಜೀವನದಲ್ಲಿ ಇದು ತುಂಬಾ ಅಳವಡಿಕೆ ಆಗುವಂತ ಒಂದು ಮಾತು. ನಾವು ಪದಗಳನ್ನ ಎಷ್ಟು ಇತಿಮಿತಿಯಾಗಿ ನೋಡ್ಕೊಂಡು ಮಾತಾಡ್ತೀವಿ ಅಷ್ಟು ಒಂದು ಒಳ್ಳೇದು ಜೀವನದಲ್ಲಿ. ಏರಿಸಿ ಮಾತಾಡಕ್ ಹೋದ್ರೆ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತವೆ. ನಾವು ಮಾತಾಡ್ತಾ ಒಂದೊಂದ್ಸಲ ರೇಸ್ ಮಾಡ್ತೀವಿ, ಅದ್ ನಮ್ಮ ಅರಿವಿಗೆ ಬಂದಿರೋದಿಲ್ಲ. ಆದ್ರೆ ಮಾತಿನಲ್ಲಿ ಹತೋಟಿ ಇರ್ಬೇಕು ಅಂತ ಹಿರಿಯವರು ಹೇಳ್ತಾ ಇರ್ತಾರೆ. ಆದಷ್ಟು ಮಾತಾಡ್ಬೇಕಾದ್ರೆ ನೋಡ್ಕೊಂಡ್ ಮಾತಾಡಿ, ಜೋರಾಗಿ ಮಾತಾಡ್ಬೇಡಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ನಾವು ಅದನ್ನ ಕಮ್ಮಿ ಮಾಡ್ಕೊಂಡು ನಿಧಾನವಾಗಿ ಮಾತಾಡ್ಕೊಂಡು ಹೋದ್ರೆ ಆ ಪದಗಳಿಗೊಂದು ಅರ್ಥ ಇರುತ್ತೆ. ಮತ್ತು ಗಾದೆ ಇದೆ, ಮಾತು ಹಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ ಹೇಳ್ತಾರೆ. ಮಾತನ್ನ ಹಾಡ್ತಾ ನೋಡ್ಕೊಂಡ್ ನಿಧಾನವಾಗಿ ಎಷ್ಟು ನಾವು ಇದಾಗ ಮಾತಾಡ್ತೀವಿ, ಆ ಜೋರಾಗಿ ಹೇಳಂತ ಮಾತನ್ನೇ, ಧ್ವನಿ ಹೇರಿಸಿ ಹೇಳಂತ ಮಾತನ್ನೇ ಒಬ್ರಿಗೆ ಏನಾದ್ರು ಬೇಜಾರಾಗ್ದಂಗೆ ನಿಧಾನವಾಗಿ ಹೇಳಿದ್ರೆ ಅರ್ಥ ಮಾಡ್ಕೋತಾರೆ ಎದುರುಗಡೆ ಇರೋರು ಅಂತ ನನ್ನ ಅನಿಸಿಕೆ ಮೇಡಮ್. ಧನ್ಯವಾದಗಳು. ಓಕೆ, ನೀವು ಧ್ವನಿಯನ್ನಲ್ಲ. ನೇತ್ರಾವತಿ ಮೇಡಮ್ ಅವರು ನಮಸ್ಕಾರ, ಹಾಗೂ ಎಲ್ಲ ಆತ್ಮೀಯ ಸ್ನೇಹಿತರು ನಮಸ್ಕಾರ. ಸ್ನೇಹಿತರೆ, ರೈಸ್ ಯುವರ್ ವರ್ಡ್ಸ್ ನಾಟ್ ಯುವರ್ ವಾಯ್ಸ್ ಅಂತಕ್ಕಂಥ ಪರಿಣಾಮಕಾರಿ ಸಂವಹನ
ಕಲೆಯ ಪ್ರಾಮುಖ್ಯತೆಯನ್ನು ಸಾರುವಂತಹ ಒಂದು ಪವರ್ಫುಲ್ ಸಂದೇಶ, ಸಾಲು, ಜ್ಞಾಪನ ಅಂತ ಹೇಳ್ಬೋದು. ಅಂತ ಅದ್ಭುತವಾದಂತಹ ಒಂದು ಟಾಪಿಕ್ಸ್ ಕೊಟ್ಟಿದ್ದಾರೆ ನಮಗೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬುದು ಹಳೆಯ ಗಾದೆ ಆದ್ರೂ ಕೂಡ ಇದು ಸಾರ್ವಕಾಲಿಕ ಸತ್ಯ ಅಲ್ವಾ ಸ್ನೇಹಿತರೆ? ಎಲ್ಲರೂ ಮಾತನಾಡ್ತಾರೆ, ಆದ್ರೆ ಕೆಲವರಷ್ಟೇ ಸರಿಯಾಗಿ ಮಾತನಾಡ್ತಾರೆ. ಯಾಕೆಂದ್ರೆ ಕಾರಣ ಇಷ್ಟೇ, ಮಾತು ಬೇರೆ, ಮಾತುಗಾರಿಕೆ ಬೇರೆ. ಉದಾಹರಣೆಗೆ, ಖಾಲಿ ಕೂಡ ಜಾಸ್ತಿ ಶಬ್ದ ಮಾಡೋ ಹಾಗೆ ಸಂವಹನ ಕಲೆ ಇಲ್ಲದ ಖಾಲಿ ತಲೆ ಇರುವಂತ ವ್ಯಕ್ತಿ ಅಸಂಬದ್ಧ ಅನರ್ಥ ಶಬ್ದಗಳಿಂದ ಧ್ವನಿ ಹೆಚ್ಚಿಸಿಕೊಂಡು ವ್ಯಥಾ ಒಂದು ಬೊಬ್ಬೆ ಹೊಡೆಯೋದಾಗಿರ್ಬೋದು, ಕಿರ್ಸೋದಾಗಿರ್ಬೋದು, ಕಲಬೋದಾಗೋದು ಮಾಡ್ತಾನೆ ಹೊರತಾಗಿ ಇದರಿಂದ ಅವನಿಗೆ ಏನ ಒಂದು ಫಲಿತಾಂಶ ಆಗ್ತದೆ ಅಂದ್ರೆ, ವ್ಯಥಾ ಅವನಿಗೆ ಒಂದು ಶಕ್ತಿ ಹಾನಿ ಆಗ್ತದೆ, ಮಾನ ಹಾನಿ ಆಗ್ತದೆ, ಒಂದು ತಪ್ಪಿಸದ ಮನೋಭಾವಕ್ಕೆ ಒಳಗಾಗಿ ಒಂದು ಜಿಡ್ಡುಗಟ್ಟಿದ ದುರ್ಬಲ ವ್ಯಕ್ತಿತ್ವ ಅವನು ಹೊರ ಹಾಕ್ತಾನೆ ಅಂತಕ್ಕಂತ ಹೇಳ್ಬಹುದು. ಅದೇ ತುಂಬಿದ ಕೊಡ ಇರುವಂತಹ ಒಬ್ಬ ವ್ಯಕ್ತಿ ಶಬ್ದ ಮಾಡುವುದಿಲ್ಲ, ತುಳುಕುವುದೂ ಇಲ್ಲ. ಅಂದ್ರೆ ಜ್ಞಾನ, ಸಂವಹನ ಕಲೆ ಹೊಂದಿರುವಂತಹ ವ್ಯಕ್ತಿ ಸರಿಯಾದ ಶಬ್ದಗಳನ್ನು ಮಾತಿನಲ್ಲಿ ಉಪಯೋಗಿಸಿ ಎದುರಾಳಿಯನ್ನ ಸರಳವಾಗಿ ಗೆಲ್ತಾನಂತ ಹೇಳಕ್ಕೆ ಇಚ್ಛಪಡ್ತೀನಿ ಸ್ನೇಹಿತರೆ. ಆದ್ರಿಂದ ನಾವು ನಿರಂತರ ಕಲಿಕೆಯಿಂದ ನಮ್ಮ ಮಸ್ತಕದಲ್ಲಿ ಹಾಗೂ ಹೃದಯದ ಅಂತರಾಳದಲ್ಲಿ ಅಂದ್ರೆ ಮನಸ್ಸಿನಲ್ಲಿ ನಮಗೆ ಪದಪುಂಜ, ಶಬ್ದ ಭಂಡಾರ, ಹಾಗೆ ಶಬ್ದದ ಆಲಯವೇ ಒಂದು ಉಗಮ ಆಗ್ತದೆ ಅಂತಕ್ಕಂಥದ್ದು, ಉಗಮ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಸ್ನೇಹಿತರೆ. ಅಂದ್ರೆ ಕಾಲು ಎಡುವುದರೆ ಆಗುವಂತ ಅಪಾಯಕ್ಕಿಂತ ನಾಲಿಗೆ ಎಡುವುದರೆ ಆಗುವ ಅಪಾಯ ದೊಡ್ಡದು. ಆದ್ರಿಂದ ನಮ್ಮ ವಯಸ್ಸನ್ನ ರೈಸ್ ಮಾಡದೇನೆ ನಮ್ಮ ವರ್ಡ್ಗಳನ್ನ ರೈಸ್ ಮಾಡೋ ಮುಖಾಂತರ ನಮ್ಮ ಸಂವಹನ ಕಲೆ ಒಂದು ಎಫೆಕ್ಟಿವ್ ಆಗಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ಸರ್ ಅವರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಸರ್. ತುಂಬಾ ಚೆನ್ನಾಗಿ ನಿಮ್ಮದೇ ಆದ ಶೈಲಿಯಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದೇ ರೀತಿ ಈಗ ಕಟೇರಿ ಸ್ವಾಮಿ ಅವರು ಏನ್ ಹೇಳ್ತಾರೆ ಕೇಳೋಣ. ನಮಸ್ತೆ ಸರ್, ಈ ವಿಷಯದ ಬಗ್ಗೆ ಏನ್ ಹೇಳ್ತೀರಾ? ಪದಗಳನ್ನು ಧ್ವನಿಯನ್ನಲ್ಲ. ನಮಸ್ತೆ ಮೇಡಮ್. ಪದಗಳನ್ನು ಏರಿಸಿ ಧ್ವನಿಯನ್ನಲ್ಲ. ನೋಡಿ, ಈಗ ನಾವು ಮಾತನಾಡಬೇಕಾದ್ರೆ ಪದಗಳಲ್ಲಿ ಆ ಪದಗಳು ಪ್ರಭಾವಶಾಲಿ ಆಗಿರ್ಬೇಕು. ಹಾಗೆ ನಾವು ಮಾತನಾಡುವುದರಲ್ಲಿ ಸ್ಪಷ್ಟತೆ ಇರಬೇಕಾಗುತ್ತದೆ. ಹಾಗಾಗಿ ಉದಾಹರಣೆ, ಈಗ ನಾವು ಯಾವುದೇ ಒಂದು ವೇದಿಕೆಯಲ್ಲಿ ಮಾತನಾಡಬೇಕಾದ್ರೆ ಒಬ್ಬ ನಾಯಕರಾಗಿರ್ಬೋದು, ಅವರು ಮಾತನಾಡುವ ಏನು ಒಂದು ಭಾಷೆ ಇರ್ತದಲ್ಲ, ತುಂಬಾ ಮೃದುವಾಗಿರ್ಬೇಕು. ಒಂದು ತಾಳಮೇಳದ ಜೊತೆ ಕೊಂಡಿಯಾಗಿರ್ಬೇಕು. ಪದಗಳ ಜೊತೆ ಅವರ ಒಂದು ಧ್ವನಿ ಕೂಡ ಜೊತೆಯಾಗಿ ಅಂದ್ರೆ ಕೊಂಡಿಯಾಗಿ ಇರ್ಬೇಕಂತ ಸಾಕಷ್ಟು ಬಾರಿ ನಾವು ಕೇಳಿದೀವಿ. ಹಾಗಾಗಿ ನಾವೊಂದು ವೇದಿಕೆ ಸಮಾರಂಭದಾಗಿರ್ಬೋದು, ಒಂದು ಕಾರ್ಯಕ್ರಮ ಮಾತನಾಡುವ ಒಂದು ಕಾರ್ಯಕ್ರಮದಲ್ಲಿ ಆಗಿರ್ಬೋದು, ನಾವು ಮಾತನಾಡುವ ಮಾತು ಪದಗಳು ತುಂಬಾ ಮುಖ್ಯವಾಗಿರ್ತವೆ. ಅದರಲ್ಲಿ ವಿಶೇಷವಾಗಿ ಯಾವುದೇ ಒಂದು ಸಭೆ ಸಮಾರಂಭ ಆಗಿರ್ಬೋದು, ಕಾರ್ಯಕ್ರಮ ಆಗಿರ್ಬೋದು, ಅಲ್ಲಿ ಪದಗಳ ಮಹತ್ವ ತುಂಬಾ ಮುಖ್ಯ ಇರ್ತದೆ. ಅಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ತಕ್ಕಂತೆ ನಾವು ಅನುಗುಣವಾಗಿ ನಾವು ಮಾತಾಡ್ಬೇಕಾಗ್ತದೆ. ಹಾಗಾಗಿ ಪದಗಳು ನಮ್ಮ ಒಂದು ಭಾಷೆಯಲ್ಲಿ, ಒಂದು ಮಾತನಾಡುವ ಬಳಕೆಯಲ್ಲಿ ತುಂಬಾ ಮುಖ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ ಮೇಡಮ್. ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಹೇಳಿರಿ. ಪದಗಳನ್ನು ಸ್ಪಷ್ಟತೆಯಿಂದ ಕೂಡಿರಬೇಕು, ಮತ್ತು ಬೇರೆಯವರಿಗೆ ನಾವು ಮಾತಾಡ್ತಾ ಇದ್ರೆ ಬೇರೆಯವರಿಗೆ ಅರ್ಥ ಆಗ್ತಾ ಇರಬೇಕು. ಮತ್ತು ನಮ್ದು ಬರೇ ಧ್ವನಿ ಏರು ಮಾತಾಡೋದ್ರಿಂದ ಮತ್ತು ನಮ್ಮ ಪದಗಳ ಬಳಕೆ ಸರಿಯಾಗಿ ಗೊತ್ತಾಗ್ಲಿಲ್ಲ ಅಂದ್ರೆ ಅದು ಏನೂ ಅರ್ಥ ಆಗಲ್ಲ. ತುಂಬಾ ಚೆನ್ನಾಗಿ ಹೇಳ್ತಾ ಬಂದ್ರಿ. ಅದೇ ರೀತಿ ಈಗ ನಮ್ಮ ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಸ್ನೇಹಿತರೆಲ್ಲ ಎಷ್ಟು ಚೆನ್ನಾಗಿ ಮಾತಾಡಿದ್ರಲ್ಲ. ತಮ್ಮದೇ ಆದ ಒಂದು ಶೈಲಿಯಲ್ಲಿ ತಮ್ಮ ಜ್ಞಾನಕ್ಕೆ ತಕ್ಕಂತೆ ತಮ್ಮದೇ ಒಂದು ಓನ್ ಶೈಲಿಯಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾ ಬಂದರು. ಅದೇ ತರ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಕಾರ್ಯಕ್ರಮ ಮುಗಿಸ್ತೇನೆ. ಧನ್ಯವಾದಗಳು.